ಜೈ ಜೈ ಭೀಮ್, ಜೈ ಭೀಮ್, ಕೈ ಎತ್ತಮ್ಮ ಈ ಕಡೆ ಇಲ್ಲ ಜೈ ಭೀಮ್, ಜೈ ಜೈ ಭೀಮ್, 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 ಜೈ ಹಾ ಹೇಳಿ ಹಾ ಜೈ ಭೀಮ್, ಜೈ ಜೈ ಭೀಮ್. ಈ ಹೋರಾಟವನ್ನು ನಾನು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ 2013 ಆಕ್ಟ್ ಪ್ರಕಾರವಾಗಿ ನಾನು 11-12 ವರ್ಷಗಳಿಂದ ಈ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದ್ರೆ ಕಾನೂನುಬದ್ಧವಾಗಿ ಇದನ್ನ ನಾನು 11 ವರ್ಷಗಳು ಈ ಹೋರಾಟ ಮಾಡ್ಕೊಂಬಂದ ಮುಖ್ಯ ಕಾರಣ ಸುಪ್ರೀಂ ಕೋರ್ಟ್ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಪ್ರೆಸಿಡೆಂಟ್ ಆಗಲಿ ಕಾನೂನುಬದ್ಧವಾಗಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕೊಡುವ ಸೌಲಭ್ಯ ಸರಿಸಮಾನವಾಗಿ ಕೊಡಬೇಕಂತ ಹೇಳಿ ಇಷ್ಟು 11 ವರ್ಷದಲ್ಲಿ ನಾನು ಈ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಸ್ಟೇಟ್ ಕಮಿಟಿ, ಈ ತಿಂಗಳಲ್ಲಿ ಸ್ಟೇಟ್ ಕಮಿಟಿ 31ನೇ ತಾರೀಕು ಸ್ಟೇಟ್ ಕಮಿಟಿ ಇದೆ. ಆ ಸ್ಟೇಟ್ ಕಮಿಟಿಯಲ್ಲಿ ಮಹಾನುಭಾವರಂತ ನಮ್ಮ ಶ್ರೀ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಮಾಧವಪ್ಪನವರು ನೇತೃತ್ವದಲ್ಲಿ, ಅವರು ಸೆಕ್ರೆಟರಿ ಆದ ನಮ್ಮ ಎಚ್ ಮಾಧವಪ್ಪನವರು ನೇತೃತ್ವದಲ್ಲಿ, ನಮ್ಮ ಮಿನಿಸ್ಟರ್ ಆದ ಮಹದೇವಪ್ಪನವರು ಆ ಕಮಿಟಿಯಲ್ಲಿ ತೀರ್ಮಾನಿಸಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಸೌಲಭ್ಯಗಳು ಯಾವ ರೀತಿಯಲ್ಲಿ ಕೊಡಬೇಕು ಆ ರೀತಿಯಲ್ಲಿ ನಾನು 20 ಡಿಮ್ಯಾಂಡ್ಗಳು ಹಾಕಿದ್ದೀನಿ ಸ್ವಾಮಿ. 20 ಡಿಮ್ಯಾಂಡು. ಮನೆ ಮಠ ಇಲ್ಲ, ಪಾಪ ಫುಟ್ಪಾತ್ ಅಲ್ಲಿ ಬೀದಿಯಲ್ಲಿ ಬಿದ್ದಿದ್ದಾರೆ ಇವರು. ಆ ಬೀದಿಯಲ್ಲಿ ಬಿದ್ದಿರೋ ಮಹಾನುಭಾವರು ಎಬ್ಬಿಸಿ ಅವರು ಒಂದು ನಂದ ದೀಪವನ್ನ ಮಾಡಬೇಕಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ ಆ ನಂದ ದೀಪದಲ್ಲಿ ಇವ್ರ ಮಕ್ಕಳವನ್ನ IAS, ಡಾಕ್ಟರ್, ಇಂಜಿನಿಯರ್ ಮಾಡಿಸಬೇಕಂತ ಅದು ಒಂದು ಕೇಳ್ತಾ ಇದ್ದೀನಿ. ಮತ್ತೆ ಅವ್ರಿಗೆ ಹೆಲ್ತ್ ಕಾರ್ಡ್ಗಳು ಮಾಡಬೇಕಂತ ಕೇಳ್ತಾ ಇದ್ದೀನಿ. ಮತ್ತೆ ಅವ್ರಿಗೆ ನಡುವಿಗಳು ಅವರು ಮಕ್ಕಳು ಯಾವ ರೀತಿಯಲ್ಲಿ ಹೋಗ್ಬೇಕು ಆ ನಡುವಿಗಳನ್ನ ಸರಿಸಮಾನವಾಗಿ ಕೊಡಬೇಕು ಅಂತ ಈ ಮೂಲಕವಾಗಿ ನಮ್ಮ ಸಿದ್ದರಾಮಯ್ಯರು ಮಾದೇವಪ್ಪ ಅವರಿಗೆ ಕಮಿಟಿಯಲ್ಲಿ ಒಳ್ಳೆ ತೀರ್ಮಾನ ಮಾಡಿಕೊಡ್ತಾರಂತ ಆದೇಶ ಮಾಡಿ ನನಗೆ ಅನುಕೂಲವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅವರು ಹೇಳಿದವ್ರೆ, ನಾಗೇಂದ್ರ ನಿನಗೆ 70% ಆದೇಶ ಇದೆ, 70 ನಿನಗೆ ಕಾನೂನಲ್ಲಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್, ನಿಮಗೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಪರ್ಸೆಂಟೇಜ್ ನಿಮಗೆ ಇರೋದು ಕೊಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ಕಾರಣನೇ 70% ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಈ ಮೂಲಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಮಾಧವಪ್ಪ ಅವರು ನಮ್ಮ ಕಮಿಟಿಯಲ್ಲಿ ತೀರ್ಮಾನ ಮಾಡಿಸಿ ಇದು ಸೌಲಭ್ಯಗಳನ್ನು ನಾನು ಯಾವ ರೀತಿಯಲ್ಲಿ ಕೊಡಬೇಕು ಅವರು ಕ್ಲೀನಾಗಿ ಮಾಡಿಕೊಟ್ರೆ ನಿಜವಾಗ್ಲೂ ಧನ್ಯವಾದಗಳು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಮನೆಗಳು ನೋಡ್ರಿ, ಆ ಮನೆಗಳು ನೋಡ್ರಿ ಸ್ವಾಮಿ. ಅದೇ ತಾಜ್ ಮಹಲ್, ಅದೇ ರಾಜಮಹಲ್, ಇವು ನೋಡಿ. ಇವಕ್ಕೆ ಈ ದಾರಿಗಳನ್ನು ಈ ಬೆಳಕಲ್ಲಿ ಯಾವ ತರ ಬೆಳಕು ಮಾಡಬೇಕು ಆ ಮುಖ್ಯಮಂತ್ರಿಗಳಾಗಲಿ ಅವ್ರ ನೇತೃತ್ವದಲ್ಲಿ, ಅವರ ಮಾದೇವಪ್ಪನವರು ನೇತೃತ್ವದಲ್ಲಿ ಇದನ್ನು ಕ್ಲಿಯರ್ ಮಾಡಿಸ್ಕೊಡ್ಬೇಕಂತ ಈ ಮೂಲಕವಾಗಿ ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಮೂಲಕವಾಗಿ ನಾನು ಇದನ್ನ ಒಂದು ಜೈ ಜೈ ಭೀಮ್, ಜೈ ಭೀಮ್, ಕೈ ಎತ್ತಮ್ಮ ಈ ಕಡೆ ಇಲ್ಲ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಯಾತಕ್ಕೋಸ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಈ ಸಾರಿ ಮಾತ್ರ ಸಿದ್ದರಾಮಯ್ಯ ದೇವರು, ಮಹದೇವಪ್ಪ ದೇವರು, ನಾನು ಹೇಳ್ತಾನೆ ಇದ್ದೀನಿ, ಅವ್ರು ಕೊಡ್ತಾರೆ ನಮ್ಮ ಬಡವ ಮಕ್ಕಳಿಗೆ, ಅವ್ರು ಮಾಡ್ತಾರೆ ಸರ್ಕಾರದವರು ಅಂತ ಹೇಳಿ ನಾನು ಹೇಳ್ತಾನೆ ಇದ್ದೀನಿ. ಇದನ್ನ ಸರಿಸಮಾನವಾಗಿ ನಾನು ಈಗ ಬಂದಿರೋದು ಅವರ ಪ್ರೀತಿ ವಿಶ್ವಾಸದಿಂದ ನಾನು ಧರಣಿ ಮಾಡ್ತಾ ಇದ್ದೀನಿ. ಧರಣಿ ಅಂದ್ರೆ ಒಂದು ಕೆಟ್ಟ ಹೋರಾಟದಲ್ಲಿ ಒಂದು ಕೆಟ್ಟ ಭಾವನೆಗಳಿಂದ ನಾನು ಮಾಡ್ತಾ ಇಲ್ಲ. ಅದರಿಂದಾನೇ ಯಾರನ್ನೇ ಆಗಲಿ ಈಗ ನಾವು ಹೇಳ್ತಾ ಇರೋದು ಸೌಲಭ್ಯ ಸರಿಸಮಾನವಾಗಿ ತಗೋಬೇಕು. ಏನಾದರೂ ಒಂದು ಪ್ರಾಬ್ಲಮ್ ಇದ್ರೆ ನಿಮ್ಮ ಜೋನಲ್ಲಿ ಒಬ್ಬೊಬ್ಬರು ನೇಮಿಸಿದ್ದೀನಿ, ಅವ್ರನ್ನೇ ಕೇಳ್ಕೊಳ್ಳಿ. ಇಲ್ಲಾಂದ್ರೆ ಒಂದು ದಿವಸ ನಾನು ಕರ್ಸರಿ, ಒಂದು ದಿವಸ ಕರ್ಸರಿ, ಎಲ್ಲ ಜೋನಲ್ಲಿ ಒಬ್ಬೊಬ್ರು ಒಂದೊಂದು ಜೋನಲ್ಲಿ ನನ್ನನ್ನು ಕರೆಸಿ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೋ ಆ ಥರ ಮಾಡಿಸಿ. ಫಸ್ಟ್ ಏನು ಗೊತ್ತಾ, ಜನಗಳು ಸತ್ತೋಗಕ್ಕೆ ಕಾರಣ ಆರೋಗ್ಯ ಸರಿ ಇಲ್ಲ. ಎಲ್ಲಿಂದ ತರ್ತಾರೆ? 10 ಲಕ್ಷ 20 ಲಕ್ಷ ರೂಪಾಯಿ ಎಲ್ಲಿಂದ ತರ್ತಾರೆ ಹೇಳಿ?
ಒಂದು ಕೈ ಕಾಲು ಮುರಿದೋದ್ರೆ ಒಂದು ಹಾಸ್ಪಿಟಲ್ ಸುಮ್ಮನೆ ಹೋಗಿ ಹೆಜ್ಜೆ ಇಟ್ಟರೆ 1.5 ಲಕ್ಷ 3 ಲಕ್ಷ ರೂಪಾಯಿ ತೊಗೊತಾರೆ ಹಾಸ್ಪಿಟ್ಲಲ್ಲಿ. ಈಗ ಹೆಂಗಿದೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆ ಥರ ರೀತಿ ಇದೆ ಇದು. ಆ ಹಾಸ್ಪಿಟ್ಲಲ್ಲಿ ನಾವು ಹೆಂಗ್ ಬದುಕೋದು ಅನಿಸ್ತಾ ಇದೆ ನಮಗೆ ಅಂತಾನೆ. ಒಂದು ಕಂಟ್ರೋಲ್ ಮಾಡೋರು ಗೌರ್ಮೆಂಟ್ ಸ್ಕ್ಯಾವೆಂಜರ್ಸ್ ಅನ್ನೇ ಒಂದು ಕಂಟ್ರೋಲ್ ಮಾಡೋರು. ಎಲ್ಲ ಹಾಕಿದೀನಿ ಹೆಲ್ತ್ ಕಾರ್ಡ್ ಪರ್ಸೆಂಟೇಜ್ 60% ಹಾಕಿದೀನಿ. 90% ಕೊಡ್ತಿದ್ರಲ್ಲ 60% ಅಂತ ಹಾಕಿದೀನಿ. 70% ಅಂತ ಯಾವ್ದು ಇತ್ತು ಅವ್ರು ಕೊಟ್ಟಿದ್ರು. 70% ಮಾಡಿದೀನಿ. ಹಾಕಿದ್ರೆ 60% ಕೊಡಿ ಅಂತ ಮನೆಗಳ್ದೆಲ್ಲ ಹಾಕಿದೀನಿ. ಮನೆಗಳ್ದೆಲ್ಲ ಕೊಡ್ತಾರೆ. ಮನೆಗಳ್ದು ಅದು ಕಮಿಟಿಯಲ್ಲಿ ತೀರ್ಮಾನ ಆಗ್ತಾ ಇದೆ. ಕಮಿಟಿಯಲ್ಲಿ ಮನೆಗಳ್ದು ಕಮಿಟಿಯಲ್ಲಿ ತೀರ್ಮಾನ ಆಗ್ತಾ ಇದೆ. 20ಕ್ಕೆ 30 ಮನೆಗಳು ಕಟ್ಸ್ಕೊಡಿ ಬೆಂಗಳೂರು ಸಿಟಿಯಲ್ಲಿ. ಅಲ್ಲಿ ಕಡೆ ಬೇಕಾದ್ರೆ 30ಕ್ಕೆ 40 ಕಟ್ಸ್ಕೊಡಿ, ಪರವಾಗಿಲ್ಲ. ಏನು ಸರ್ಕಾರ ದುಡ್ಡು ನಮ್ಮ ದುಡ್ಡೇ. ಯಾಕ್ಚುಲಿ ನಾನು ಒಂದು ಹೇಳ್ತಾ ಇದ್ದೀನಿ, ಹೋರಾಟ ಮಾಡಬೇಕು. ಇಲ್ಲಿ ಅಲ್ಲ, ಡೆಲ್ಲಿಗೆ ಹೋಗಿ ನಾವು ಹೋರಾಟ ಮಾಡಬೇಕು. ನಾವು ಒಂದು 20 ಎಕರೆ ಜಮೀನು ಹುಡುಕ್ತಿವಿ. ಇವತ್ತು ಅವರ ನೇತೃತ್ವದಲ್ಲಿ ಎಲ್ಲರಿಗೂ 30-40 ಸೈಟ್ ಕೊಡೋ ವ್ಯವಸ್ಥೆ ಅವ್ರ ಮುಖಾಂತರ ಆಗ್ಬೇಕು. ಆಗ್ತೈತೆ. ಈ ಕೆಲಸ ಮಾಡ್ಬೇಕು. ನಾವು ಮಾಡ್ಬೇಕು ಅಂತಾನೆ ನಾವು ಇವತ್ತು ಈ ಪ್ರಣ ಸಮಿತಿಯಲ್ಲಿ ನಿಂತಿದ್ದೀವಿ. ನಾವು ಪಾಣಿ ಮಿಟಿಷನ್ ಇನ್ನೊಂದು MR ಎಲ್ಲ ತಗೊಂಡ್ಬರ್ತೀವಿ. AC DC ತಹಸೀಲ್ದಾರ್ ಮತ್ತೆ H ಮಾದೇವಪ್ಪನವರು ಸಿದ್ದರಾಮಯ್ಯನವರಿಗೆ ಮನವಿ ಕೊಡೋಣ. ಇನ್ನ ಒಂದ್ಸಲಿ ಮನವಿ ಕೊಡೋಣ. ಎಲ್ಲ ಒಂದು ಊರು ಕಟ್ಟೋಣ. ಎಲ್ಲ ನಮ್ಮ ಸಫಾಯಿ ಕರ್ಮಚಾರಿ ಮ್ಯಾನೇಜರ್ಸ್ ಕೆಲಂಜರ್ಗೆ ಎಲ್ಲ ಒಂದು ನೆಲೆ ಆಗಲಿ. ಅವ್ರ ಮಕ್ಕಳು ಮರಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ತಿರೋ ಕೆಲಸ ಇವತ್ತು ಸಿದ್ದರಾಮಯ್ಯನವರು ನಮಗೆ ನ್ಯಾಯನ ಸಿಗ್ತಾ ಇಲ್ಲ. ಈ ನ್ಯಾಯ ಸಿಗ್ಬೇಕಂದ್ರೆ ಎಷ್ಟು ತನಕ ನಾವು ಹೋರಾಟ ಮಾಡ್ಬೇಕಂತ ನಮಗೂ ಅರ್ಥ ಆಗ್ತಾ ಇದೆ. ನಾವೇನ್ ಕೇಳ್ತಾ ಇದ್ವಿ ಅಂದ್ರೆ ಗೌರ್ಮೆಂಟ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ಗೌರ್ಮೆಂಟ್ ಹತ್ರ ಒಂದು ರಿಕ್ವೆಸ್ಟ್ ಮಾತ್ರ ನಿಮ್ ಕಡೆಯಿಂದ ಹೋಗ್ಬೇಕು. ನಮ್ಮವ್ರಿಗೆ ಅವ್ರು ಕಾನೂನು ತಂದ್ರಲ್ಲ ಮ್ಯಾನ್ಯುವಲ್ ಚೇಂಜಸ್ ಮಾಡಬಾರ್ದಂತ, ಆ ಮ್ಯಾನ್ಯುವಲ್ ಚೇಂಜಸ್ ಮಾಡಬಾರ್ದಂತ ನಾವು ನೆನ್ಸಿದ್ವಿ. ನಮ್ ಜೀವನ ನಡೆಸೋಕೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ತಿರ್ಗಾ ಆ ಕೆಲಸ ಮಾಡ್ಬೋದಾ? ಯಾಕಂದ್ರೆ ನೀವು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ. ನಾವ್ ಏನ್ ಮಾಡ್ಬೇಕು ಈಗ? ನಮ್ಮವರೆಲ್ಲ ತುಂಬಾ ಕಷ್ಟದಲ್ಲಿದೆ. ಅಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀವಿ. ಎಷ್ಟೋ ಧನ್ಯವಾದ ಮಾಡ್ತಾ ಇದೀವಿ. ನಮ್ಗೆ